ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಸೊ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ಸೊ ಥೈರಾಯ್ಡ್ ಅಂತ ಹೇಳಿದಾಗ ವಿಚ್ ಇಸ್ ದ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್, ಅಂದರೆ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರುವ ಒಂದು ದೊಡ್ಡ ನಿರ್ನಾಳ ಗ್ರಂಥಿ ಅಂತ. ಸೊ ಇಟ್ ವಿಲ್ ರೆಗ್ಯುಲೇಟ್ ಆಲ್ ದ ಬಾಡಿ ಫಂಕ್ಷನ್ಸ್. ಸೊ ಗ್ರೋತ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಹಾಗೆ ಮೆಟಬಾಲಿಸಮ್ ಇರ್ಬೋದು. ಸೊ ಜೀರ್ಣಕ್ರಿಯೆ, ಪಚನಕ್ರಿಯೆ, ಹಾಗೆ ಸೊ ಒಂದು ಬಾಡಿ ಎಲ್ಲ ಫಂಕ್ಷನ್ಸ್ನ ಮೇಂಟೈನ್ ಮಾಡುವಂಥದ್ದು. ಸೊ ಈ ಥೈರಾಯ್ಡ್ ಗ್ಲ್ಯಾಂಡಿಂದ ಬಿಡುಗಡೆ ಆಗುತ್ತೆ. ಸೊ ಹಾರ್ಮೋನ್ಸ್ನ ಒಂದು ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಯಾವಾಗ ಈ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗುತ್ತೋ ಅಥವಾ ಸೊ ಅದರಲ್ಲಿ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ಸೊ ಆಗ ಹಲವಾರು ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ನ ನೋಡ್ಬೋದು. ಸೊ ಕ್ಲಿನಿಕಲಿ ಹೆಚ್ಚಾಗಿ ನೋಡುವಂಥದ್ದಾದರೆ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹಾಗೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇನ್ನು ಗಾಯ್ಟ್ರ್ ಅಥವಾ ಗಳಗಂಡ ರೋಗ ಇರ್ಬೋದು. ಸಮ್ಟೈಮ್ಸ್ ಥೈರಾಯ್ಡ್ ಒಂದು ಅತಿರೇಕಕ್ಕೆ ಹೋದಾಗ ಸೊ ಹೆಚ್ಚಾಗಿ ಗ್ರೇವ್ಸ್ ಡಿಸೀಸ್ ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ನ ಕೂಡ ನೋಡ್ತೀವಿ, ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್. ಎ ರೇರ್ ಕಂಡೀಷನ್ ಇಟ್ ಕುಡ್ ಬಿ ಎ ಕ್ಯಾನ್ಸರ್ ಆಲ್ಸೋ. ಸೊ ಥೈರಾಯ್ಡ್ ಕ್ಯಾನ್ಸರ್ನ ಕೂಡ ನೋಡುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಿ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮುಖ್ಯ ಕಾರಣಗಳೇನು ಡಾಕ್ಟರ್? ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಲವಾರು ಕಾರಣಗಳಿಂದ ಆಗುತ್ತೆ. ಆ್ಯಂಡ್ ನವಡೇಸ್ ವಿ ಸಿ ಇನ್ ಅರ್ಲಿ ಏಜಸ್. ಸೊ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೂಡ ಆಗ್ಬೋದು, ಅಥವಾ ಸೊ ಕೆಲವ್ರಿಗೆ ಅರ್ಲಿ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಕಂಜನೈಟಲ್ ಟು, ಅಥವಾ ಲೈಕ್ ನ್ಯೂ ಬೋರ್ನ್ ಬೇಬೀಸ್ಗೆ ಕೂಡ ಬರುವಂಥದ್ದು ಇರ್ಬೋದು. ಅವ್ರ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕಾಣಿಸುತ್ತೆ ಹಾರ್ಮೋನಲ್ ಚೇಂಜಸ್ಸಿಂದ ಇರ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನುವಂಶೀಯತೆಯಿಂದ ಕೂಡ ಇದು ಬರ್ಬೋದು ಥ್ರೂ ಜೀನ್ಸ್. ಸೊ ಮನೆಯಲ್ಲಿ ಅಮ್ಮಂಗಿದೆ, ಅಜ್ಜಿಗಿದೆ ಅಂತ ಹೇಳಿದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ. ಸೊ ಇಟ್ ಕ್ಯಾನ್ ಬಿ ಹೈಪರ್ ಅಥವಾ ಯಾವುದೇ ರೀತಿಯ ಒಂದು ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಹೆಚ್ಚಾಗಿ ಕಾಣಿಸೋದ್ರಿಂದ ಲೈಕ್ ನವಡೇಸ್ ವಿ ಸಿ ಲಾಟ್ ಆಫ್ ಒಂದು ವರ್ಕ್ ಸ್ಟೈಲ್ ಚೆನ್ನಾಗಿರೋದಿಲ್ಲ, ಅಥವಾ ಅವರ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಇರುತ್ತೆ. ಸೊ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್ ಅಂತಲೇ ಹೇಳ್ಬೋದು, ಆರ್ ಒಬೆಸಿಟಿ ಒಂದು ಕಾರಣ ಅಂತ. ಸೊ ಯಾವಾಗ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಆಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ದಟ್ ಕ್ಯಾನ್ ಕಾಸ್ ಹೈಪೋಥೈರಾಯ್ಡಿಸಮ್, ಅಥವಾ ಹೈಪೋಥೈರಾಯ್ಡಿಸಮಿಂದನೂ ಕೂಡ ಅವ್ರಿಗೆ ವೆಯ್ಟ್ ಗೇನ್ ಆಗುವಂಥದ್ದು. ಸೊ ಅದು ಕೂಡ ಒಂದು ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಕಾರಣ ಅಂತ. ಆ್ಯಂಡ್ ಸಮ್ಟೈಮ್ಸ್ ಕೆಲವ್ರಿಗೆ ಆಟೋಇಮ್ಯೂನ್ ಅಂತಲೇ ಹೇಳ್ತೀವಿ, ಅಂದರೆ ಯಾವುದೇ ರೀತಿ ಕಾರಣಗಳಿರುವುದಿಲ್ಲ. ಸೊ ಬದಲಾಗಿ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುವಂಥದ್ದು. ಸೊ ಯಾವಾಗ ಈ ಥೈರಾಯ್ಡ್ ಕೋಶಗಳಿರುತ್ತೆ ಸೊ ಅದು ಒಂದು ಡಿಸ್ಟ್ರಕ್ಷನ್ ಆಗ್ತಾ ಹೋದಾಗ ಸೊ ಹಾರ್ಮೋನಲ್ ವ್ಯತ್ಯಾಸ ಆಗುತ್ತೆ. ಸೊ ಇನ್ ದ್ಯಾಟ್ ಕಂಡೀಷನ್ ಆಲ್ಸೋ ವಿ ಕ್ಯಾನ್ ಸಿ ಒಂದು ಗ್ರೇವ್ಸಿಸ್ ಇರ್ಬೋದು, ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು. ಈ ಥರ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ನ ಕೂಡ ನೋಡುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಯ ಲಕ್ಷಣಗಳೇನು ಅಂತ? ಸೊ ಹಲವಾರು ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಹೆಚ್ಚಾಗಿ ಕ್ಲಿನಿಕಲಿ ನೋಡುವಂಥದ್ದಾದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಸೊ ಮೇಲ್ಸ್, ಫೀಮೇಲ್ಸ್, ಸೊ ಇಬ್ಬರಲ್ಲಿ ಕೂಡ ಇದು ಕಾಣಿಸ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದಾಗ ಸೊ ಅಗತ್ಯಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಅವರ ದೇಹದಲ್ಲಿ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುವಂಥದ್ದು. ಸೊ ಯಾವಾಗ ಅಂಡರ್ ಪ್ರೊಡಕ್ಷನ್ ಆಗುತ್ತೋ ಹಾರ್ಮೋನ್ಸ್, ಅವರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ಕೂಡ ನೋಡ್ಬೋದು. ಸೊ ಆಲ್ ಆಫ್ ಎ ಸಡನ್ ಅವ್ರಿಗೆ ವೆಯ್ಟ್ ಗೇನ್ ಆಗುವಂಥದ್ದು. ಆ್ಯಸ್ ದ ಅವರಲ್ಲಿ ನಾರ್ಮಲ್ ಡಯಟ್ ಇದೆ ಅಥವಾ ಎಕ್ಸಸೈಸ್ ಇದೆ ಅಂದರೂ ಕೂಡ ಸಡನ್ನಾಗಿ 3 to 5 kg ವಿತಿನ್ 1 or 2 months they'll be gaining. ಸೊ ಸಿವಿಯರ್ ಹೇರ್ ಫಾಲ್ ಅಂತ ಹೇಳ್ತೀವಿ. ಸೊ ನಾರ್ಮಲಾಗಿ 80 to 100 strands per day ಇಸ್ ನಾರ್ಮಲ್. ಸೊ ಅದಕ್ಕಿಂತ ಹೆಚ್ಚಾಗಿ ಹೇರ್ ಫಾಲ್ ಆಗುವಂಥದ್ದು ಥೈರಾಯ್ಡ್ ಸಮಸ್ಯೆಯಲ್ಲಿ ನೋಡ್ಬೋದು. ಸೊ ಅಲಾಂಗ್ ವಿತ್ ದಟ್ ದೇ ವಿಲ್ ಬಿ ಹ್ಯಾವಿಂಗ್ ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ಹೆಚ್ಚಾಗಿ ಒಂದು ಮೆಮೊರಿ ಪವರ್ ಕಮ್ಮಿ ಆಗುವಂಥದ್ದು. ಆ್ಯಂಡ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಸೊ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಬೋದು, ಇಂಡೈಜೆಷನ್ ಪ್ರಾಬ್ಲಮ್ ಉಂಟಾಗುವಂಥದ್ದು. ಆ್ಯಂಡ್ ಜಾಯಿಂಟ್ಸ್ ಪೇನ್ ಕಾಣ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಫೀಮೇಲ್ಸಲ್ಲಿ ಅಂತ ಬಂದಾಗ ದರ್ ವಿಲ್ ಬಿ ಹಾರ್ಮೋನಲ್ ಚೇಂಜಸ್. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು?
ನಮ್ಮ ಹೆಸರು ಸದ್ದಾಂ ಖಾನ್ ಅಂತ ಮೇಡಮ್. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ. ಮೇಡಮ್ ಅವರೇ, ಇವಾಗ ನಾನು ನಾರ್ಮಲ್ ಆಗಿ ಇರ್ತೀನಿ ಅಲ್ಲಿ, ನನಗೇನು ಅನಿಸ್ತಾ ಇಲ್ಲ. ಇವಾಗ ಏನಂದ್ರೆ ತೊಂದರೆ ನನಗೆ ಈ ಗಂಟಿನಲ್ಲಿ ಎರಡು ಕಡೆ, ಓಕೆ, ಕಡೆ ಭಾಗ ಈ ಕಡೆ ಭಾಗ, ಎರಡು ಭಾಗ ನರಗಳು ಉಬ್ಬಿ ತರ ಅನುಭವ ಆಗುತ್ತೆ. ಓಕೆ, ಹೊಡಿತೈತೆ ನರ, ಹಿಂಗ್ ಕಟ್ 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 ಅಂತ ನರ ಹೊಡಿಯುವ ಸೌಂಡ್ ಬರುತ್ತೆ ನನಗೆ. ಓಕೆ. ಸೊ ಟ್ರೀಟ್ಮೆಂಟ್ ಏನಾದ್ರು ತೊಗೊಂಡಿರುವಂಥದ್ದಾ, ಸ್ಕ್ಯಾನ್ ಮಾಡಿಸಿರುವಂಥದ್ದಾ? ಹಾ ಮೇಡಮ್, ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಮೇಡಮ್. ಆದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಮತ್ತೆ ನಾರ್ಮಲ್ ಆಗಿ ಟ್ಯಾಬ್ಲೆಟ್ ಕೊಟ್ರೆ ಹಂಗೆ ಆಗುತ್ತೆ, ಮತ್ತೆ ತೊಂದರೆ ಆಗುತ್ತೆ. ಓಕೆ. ಸೊ ನಿಮಗೆ ಕುತ್ತಿಗೆ ಭಾಗದಲ್ಲಿ ಪೇಯ್ನ್ ಇರುವಂಥದ್ದು ಅಥವಾ ವಾಯ್ಸ್ ಚೇಂಜ್ ಏನಾದರೂ ನೋಟಿಸ್ ಮಾಡಿದ್ದೀರಾ? ಹಾ, ಕುತ್ತಿಗೆ ಭಾಗದಲ್ಲಿ ನಾಳ ಇರುತ್ತಲ್ವಾ, ಅದ್ರ ಆ ಹೊರಗಡೆ ಭಾಗ ಎರಡು ಕಡೆ. ಓಕೆ. ನೋಡಿ, ನೀವು ಹೇಳ್ತಿರೋ ಕಂಡೀಷನ್ಸ್ನ ಲೈಕ್ ನೋಡಬೇಕಾಗತ್ತೆ. ಸೊ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುವಂಥದ್ದು ಲೈಕ್ ಅದು ಥೈರಾಯ್ಡ್ ಸಮಸ್ಯೆನಾ ಅಥವಾ ಡ್ಯೂ ಟು ಟಾನ್ಸಿಲ್ಸ್ ಎನ್ಲಾರ್ಜ್ಮೆಂಟ್ ಇರ್ಬೋದು, ನಿಮಗೆ ಟಾನ್ಸಿಲೈಟಿಸಿಂದ ಕೂಡ ಈ ಥರ ಆಗ್ಬೋದು, ಅಲರ್ಜಿ ಸಮಸ್ಯೆಯಿಂದ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ, ಇಫ್ ನೀಡೆಡ್ ಸ್ಕ್ಯಾನ್ ಕೂಡ ಮಾಡಿಸುವಂಥದ್ದು. ಸೊ ತದನಂತರ ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಸೊ ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ನ ಕೂಡ ಅಡ್ವೈಸ್ ಮಾಡ್ಬೋದು. ಸೊ ಒಂದ್ಸರಿ ನೀವು ವಿಸಿಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸದ್ದಾಂ ಖಾನ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹುಬ್ಳಿಯಿಂದ ಮಾಡ್ತಾ ಇದ್ದೀವಿ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮಾ. ನಮ್ಗೆ ಶೋಭಾ ಅಂತ, ನಾನು ಓಕೆ. ಥೈರಾಯ್ಡ್ ಇದೆ, ಗಂಟ್ಲದಲ್ಲಿ ಸ್ವಲ್ಪ ಮೊದಲಿಗೆ ಏನು ಕಾಣ್ತಿದ್ದಿಲ್ರಿ, ಈಗ ಸ್ವಲ್ಪ ಉಬ್ಬಿದಂಗೆ ಕಾಣಕತ್ತೈತಿ. ಓಕೆ. ನಾವು ತೋರ್ತೀವ್ರಿ, ಗುಳಿಗೆ ಕೊಟ್ಟಿದ್ರ 50 mg ಗುಳಿಗೆ ತಗೊಂತೀನ್ರಿ ನಾನು. ಓಕೆ. ಅವ್ರೇನಂದಿದ್ರಿ, ಆಪರೇಷನ್ ಏನು ಬೇಡ, ತಾನ ಇದಾಗುತ್ತ ಅಂತ ಒಬ್ಬ ಡಾಕ್ಟರ್ ಹೇಳಿದ್ರಿ. ಒಂದ್ ಡಾಕ್ಟರ್ ಏನ್ ಹೇಳಿದ್ರು, ಥೈರಾಯ್ಡ್ ಇಲ್ಲಮ್ಮ, ನಿಮ್ಗೆ ಯಾರು ಥೈರಾಯ್ಡ್ ಗುಳಿಗೆ ಕೊಟ್ಟಾರ ಅಂತ ಒಬ್ರು ಡಾಕ್ಟರ್ ಹೇಳ್ತಾರ, ಅದಕ್ಕೆ ಏನಂತ ಕೇಳಾಕತ್ತಿದ್ವಿ. ಓಕೆ. ನೀವು ಕುತ್ತಿಗೆ ಭಾಗದ ಸ್ಕ್ಯಾನ್ ಕೂಡ ಮಾಡಿಸಿರುವಂಥದ್ದಾ? ಸ್ಕ್ಯಾನ್ ಮಾಡ್ತೀನಿ, ಅದ್ರೊಳಗೆ ಸೂಜಿ ಸುತ್ತಿ ರಕ್ತ ತಕ್ಕೋತಾರಲ್ರಿ. ಅದು ನಾರ್ಮಲ್ ಇದೆಯಮ್ಮ? ಅದನ್ನು ಮಾಡ್ತೀನಿ. ಆಮೇಲೆ ಕೈಯಾಗಿಂದ ರಕ್ತ ತಗೊಂತಾರಲ್ರಿ, ಅದನ್ನು ಮಾಡ್ತೀನಿ. ಬ್ಲಡ್ ಟೆಸ್ಟಲ್ಲಿ ಎಷ್ಟಿದೆ ನಿಮ್ಮದು ರಿಪೋರ್ಟ್ಸ್ ಏನಿರುತ್ತೆ? TSH ವ್ಯಾಲ್ಯೂ ಎಲ್ಲ ಎಷ್ಟಿದೆ? ಎಷ್ಟಿರ್ಬೇಕ್ರಿ ಅದು ಮಿನಿಮಮ್? ನಿಮಗೆ ನೋಡಿ, TSH ಅಂತ ಹೇಳಿದಾಗ 0.5 to 5.5 ಒಳಗಡೆ ನಾರ್ಮಲ್ ಅಂತ ಹೇಳ್ಬೋದು. ಅಷ್ಟ ಐತ್ರಿ ನಂದು. ನಾರ್ಮಲ್ ಇದೆ. ಓಕೆ. ನೋಡಿ, ಇವಾಗ ನಾರ್ಮಲ್ ಇದೆ ರೀ. ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ತಿದ್ಯಾ ನಿಮಗೆ? ವೆಯ್ಟ್ ಗೇನ್ ಇರ್ಬೋದು, ಹೇರ್ ಫಾಲ್ ಆ ಥರ ಏನಾದರೂ? ಅವಾಗ ಇತ್ರಿ 20 ವರ್ಷದ ಹಿಂದೆ ಸ್ವಲ್ಪ ಗುಳಿಗೆ ಇದು ಕೂದ್ಲಾದ ಕಡೆ ಹೋಗ್ತಿದ್ವಿ. ಈಗ ನನಗೆ ಒಂದ್ 5-6 ವರ್ಷ ಆತ್ರಿ, ಒಟ್ಟ ಯಾವ್ದೇ ತರದ ಹಿಂಗ್ ಕೂದ್ಲಾ ಪಾರ್ಲ ಏನು ಹೋಗುದಿಲ್ಲ. ಓಕೆ. ಇವಾಗ ನೀವು 50 mcg ಮಾತ್ರೆ ಕಂಟಿನ್ಯೂ ತಗೊಳ್ತಿದ್ದೀರಾ ಅಮ್ಮ? ಹೌದ್ರಿ, ತಗೊಂತಾ ಇದೀವಿ. ಅವ್ರೇನಂದ್ರಿ, ಒಬ್ರು ಡಾಕ್ಟರ್ ಏನಂದ್ರಿ, ಹೋಗ್ಬೇಕಂತಂದ್ರಿ, ತಗೊಂಡಿವ್ರಿ. ಇನ್ನೊಂದ್ ಕಡೆ ಹೋದ್ವಿ ಮತ್ತೆ. ಅವ್ರೇನಂದ್ರಿ, ನಿಮ್ಗೆ ಥೈರಾಯ್ಡ್ ಇಲ್ಲಮ್ಮ, ಯಾರ್ ಕೊಟ್ಟಿದ್ದಿರು ಅಂತಂದ್ರಿ. ಇಲ್ರಿ, ನಾನು 15 ವರ್ಷ ಆತು ತಗೊಳಕತ್ತು ಅಂತಂದ್ರಿ. ಹಂಗ ಫೈನ್. ನೋಡಿ, ನೀವು ಹೇಳ್ತಿದ್ದೀರಾ ಬಿಟ್ಟು ಮತ್ತೆ ಬನ್ನಿ, ಅದು ಬಾವು ಬಂದೈತ್ರಿ ಸ್ವಲ್ಪ ಜಾಸ್ತಿ ನನ್ಗೆ. ಓಕೆ. ಸೊ ಇನ್ ದಟ್ ಕಂಡೀಷನ್ ನಮ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆತ್ರಿ, ಇದ್ರಿ ಗರ್ಭಾಕಿದ್ದು. ಅದಕ್ಕೆ ಅವ್ರೇನಂದ್ರಿ, ಫಸ್ಟ್ ಅದನ್ನ ಮಾಡ್ಸ್ಕೊರಿ, ಆಪರೇಷನ್ ಆಮೇಲೆ ಇದನ್ನ ನೋಡೋಣ ಅಂದ್ರಿ. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಯಾವ ರೀತಿ ಥೈರಾಯ್ಡ್ ಅಂತ ನೋಡಬೇಕಾಗತ್ತೆ. ಬಿಕಾಸ್ ಕುತ್ತಿಗೆ ಮುಂಭಾಗದಲ್ಲಿ ಊತ ಇದೆ ಅಂತ ಹೇಳ್ತಿದ್ದೀರಾ, ಆ್ಯಂಡ್ ಯಾವುದೇ ರೀತಿ ರೋಗ ಲಕ್ಷಣಗಳಿಲ್ಲ. ಬಟ್ 15 ಇಯರ್ಸಿಂದ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿದ್ದೀರಾ, ಒಂದ್ಸರಿ ಶುರು ಮಾಡಿದ್ದು ಅಂತ. ಸೊ ಸಪ್ಲಿಮೆಂಟ್ ತೊಗೊಂಡಾಗ ನಿಮಗೆ ಬ್ಲಡ್ಡಲ್ಲಿ ಕಂಟ್ರೋಲ್ ಇರುತ್ತೆ ಆ್ಯಂಡ್ ನಾರ್ಮಲ್ ಕೂಡ ತೋರಿಸುತ್ತೆ. ಸೊ ಯಾವಾಗ ಮೆಡಿಕೇಷನ್ಸ್ ನೀವು ಟೇಪರ್ ಮಾಡ್ತೀರಾ, ಸೊ ಆಗ ಕೆಲವು ನಿಮಗೆ ಬಾಡಿನಲ್ಲಿ ಚೇಂಜಸ್ ಆಗೋದು ಅಥವಾ ಬ್ಲಡ್ ಟೆಸ್ಟಲ್ಲಿ ವೇರಿಯೇಷನ್ಸ್ನ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಗಾಯ್ಟರ್ ಕೂಡ ಬಂದಿರ್ಬೋದು, ಲೈಕ್ ಡ್ಯೂ ಟು ಐಡ್ರಿನ್ ಡೆಫಿಷಿಯನ್ಸಿಯಿಂದ ಕಾಣಿಸ್ಬೋದು, ಅಥವಾ ಸಮ್ಟೈಮ್ಸ್ ಕೆಲವ್ರಿಗೆ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಕುತ್ತಿಗೆ ಮುಂಭಾಗದಲ್ಲಿ ಊತ ಕಾಣಿಸ್ಕೊಳ್ಬೋದು. ಸೊ ಇಟ್ ಮೇ ಬಿ ಯೂನಿನೋಡ್ಯುಲರ್ ಅಥವಾ ಮಲ್ಟಿನೋಡ್ಯುಲರ್ ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಇಫ್ ನೀಡೆಡ್ ಫರ್ದರ್ ಟೆಸ್ಟ್ನ ಮಾಡಿಸುವಂಥದ್ದು, ನಿಮಗೆ ಥೈರಾಯ್ಡ್ ಇದೆಯಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡಲಿಕ್ಕೆ. ಸೊ ಒಂದ್ಸರಿ ನೀವು ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಸ್ ಜೊತೆ ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಸೊ ಆಫ್ಟರ್ ಒಂದು ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಎಸ್, ಥ್ಯಾಂಕ್ ಯು ಶೋಭಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಸೊ ಈಗ ಅದರ್ ದ್ಯಾನ್ ದಟ್ ಹೈಪೋಥೈರಾಯ್ಡಿಸಮಲ್ಲಿ ಸೊ ಫೀಮೇಲ್ಸಲ್ಲಿ ಹಾರ್ಮೋನಲ್ ಚೇಂಜಸ್ನ ನೋಡ್ಬೋದು. ಸೊ ಐದರ್ ದೆಲ್ ಬಿ ಹ್ಯಾವಿಂಗ್ ಸ್ಪಾಟಿಂಗ್, ಅಥವಾ ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಕಂಪ್ಲೀಟ್ ಆಗೋದಿಲ್ಲ, ಬಿಕಾಸ್ ಎಗ್ ಡೆವಲಪ್ಮೆಂಟ್ ವಿಲ್ ನಾಟ್ ಬಿ ದೇರ್.
ಸೊ ಅಂಡಾಣು ಬೆಳವಣಿಗೆ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ ಎಕ್ಸೈಸ್ 18 to 24 mm ಇರಬೇಕು. ಬಟ್ ಇನ್ ಕೇಸ್ ಆಫ್ ಹೈಪೋಥೈರಾಯ್ಡಿಸಮ್ ಇದೆ, ಅವ್ರಿಗೆ ಹಾರ್ಮೋನಲ್ ಇನ್ಸಫಿಷಿಯನ್ಸಿ ಆಗ್ತಿದೆ ಅಂತ ಹೇಳಿದಾಗ, ಸೊ ದಟ್ ಕ್ಯಾನ್ ಇಂಟರ್ನ್ ಲೀಡ್ ಟು PCOD ಚೇಂಜಸ್ ಇನ್ ಎ ಫೀಮೇಲ್ಸ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಅವ್ರಿಗೆ ಒಂದು ಮೋಸ್ಟ್ ಆಫ್ ದಿ ಕೇಸಲ್ಲಿ ಪ್ರೈಮರಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಆಗ್ಬೋದು. ಲೈಕ್ ಬಂಜೆತನಕ್ಕೆ ಕೂಡ ಇದು 50 to 60% ಕೂಡ ಕಾರಣ ಆಗ್ಬೋದು. ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ರೀತಿ ಬಳಲ್ತಿದ್ದಾರೆ, ವೆದರ್ ಇಟ್ ಈಸ್ ಹೈಪೋಥೈರಾಯ್ಡಿಸಮ್ ಇದೆಯಾ. ಸೊ ಇನ್ ಕೇಸ್ ಆಫ್ ಹೈಪರ್ ಥೈರಾಯ್ಡಿಸಮಲ್ಲಿ ಅವ್ರಿಗೆ ಆಲ್ ಆಫ್ ಎ ಸಡನ್ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ, ಅಥವಾ ಹಾರ್ಟ್ ರೇಟ್ ಜಾಸ್ತಿ ಆಗುವಂಥದ್ದು, ಪಾಲ್ಪಿಟೇಷನ್ಸ್ ಆಗುವಂಥದ್ದು, ಸೊ ಇನ್ನು ಲೂಸ್ ಟೂಲ್ಸ್ ಆಗುವಂಥದ್ದು. ಸೊ ಈ ರೀತಿ ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ರೂಪಾರಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಹೇಳಿಮ್ಮ. ಹೇಳಿಮ್ಮ, ಏನು ತೊಂದರೆ ಇದೆ? ಥೈರಾಯ್ಡ್ ಆಯ್ತು ಅಂತ 4 ವರ್ಷದಿಂದ ಚೆಕ್ ಮಾಡಿದ್ದೀವಿ. ಓಕೆ. ಅದಕ್ಕೆ 25% ಇತ್ತು ರೀ. 25% ಹೋಗಿ ಹೋಗುತ್ತಿದ್ದೀವಿ. ಬಟ್ ಈಗ ಒಂದು 2-3 ತಿಂಗಳು ನಾವು ಹೋಗಿ ಇಲ್ರಿ. ಅವ್ರಿಗೆ ಸ್ಕೂಲ್ ಉದುರ್ತಾವ್ರಿ. ಓಕೆ. ಮತ್ತೆ ಬರ್ತಿದ್ದೀನಿ ಜಾಸ್ತಿ ಮಲ್ಕಾಲಕ್ಕೆಲ್ಲ ನೋವು ಆಗ್ತಾವ್ರಿ. ಓಕೆ. ಅದು ಇನ್ನೊಂದು ಚೆಕ್ ಮಾಡ್ಕೋಬೇಕಾಗಿತ್ತು, ಬೇಕಾಗಿಲ್ಲ ಮೇಡಮ್. ಓಕೆ. ಸೊ ಈಗ ನೀವು 25 mcg ಬಿಗಿನಿಂಗಿಂದನೂ ತೊಗೊಳ್ತಿದ್ದೀರಾ? ಡೋಸೇಜ್ ಏನಾದ್ರು ವ್ಯತ್ಯಾಸ ಆಗಿರುವಂಥದ್ದಾ? 4 ವರ್ಷದಿಂದ ತಗೋತಿದ್ದೀರಿ. ಓಕೆ, ಫೈನ್. ನೋಡಿ, 2 ತಿಂಗಳು ತಗೊಳ್ಳೇ ಇಲ್ರಿ ನಾನು. ಓಕೆ. ಇನ್ನೊಮ್ಮೆ ಚೆಕ್ ಇಲ್ಲಿ ಡಾಕ್ಟರ್ ಭೇಟಿಗಿದ್ದಾರೆ, ಇನ್ನೊಮ್ಮೆ ಚೆಕ್ ಮಾಡ್ತೀರಿ ನೋಡೋಣ ಎಷ್ಟಾಗಿದೆ ಅಂತ ಅಂದ್ರಿ. ಅದಕ್ಕೆ ಇವತ್ತು ನೀವು ಒಂದು ಹೇಳಿ ಅದಕ್ಕೆ ರತ್ನ ಕೊಟ್ಟಿದ್ದೀವಿ. ಓಕೆ. ನೋಡಿ, ಈಗ 4 ಇಯರ್ಸಿಂದ ಇದೆ ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಇದೆ, ಮೆಡಿಕೇಷನ್ಸ್ ತೊಗೊಳ್ತಿದ್ದೀರಾ 25 mcg ಅಂತ. ಸೊ ನಿಮಗೆ ಈಗ ಸಪ್ಲಿಮೆಂಟ್ ಏನು ತೊಗೊಳ್ತಿದ್ದೀರಾ, ಸೊ ಸಮ್ಟೈಮ್ಸ್ ಲೈಫ್ ಲಾಂಗ್ ಕೂಡ ಕಂಟಿನ್ಯೂ ಮಾಡುವಂಥದ್ದು. ಸೊ ಆ್ಯಂಡ್ ಅದ್ರ ಜೊತೆ ನಿಮಗೆ ಹಲವಾರು ಬೇರೆ ಪ್ರಾಬ್ಲಮ್ಸ್ ಡ್ಯೂ ಟು ಥೈರಾಯ್ಡ್ ಕಾಣಿಸ್ಕೊಂಡಾಗ, ಲೈಕ್ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಡಯಾಬಿಟಿಕ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ವ್ಯತ್ಯಾಸ ಆಗ್ಬೋದು, ಜಾಯಿಂಟ್ ಸಿಮ್ಟಮ್ಸ್ ಬಂದಾಗ ಸೊ ನಿಮಗೆ ಮೆಡಿಸಿನಲ್ ಅಡಿಷನಲ್ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಗ್ರ್ಯಾಜುವಲ್ ಆಗಿ ವಾಟ್ ಎವರ್ ಮೆಡಿಕೇಷನ್ಸ್ ನೀವು 4 ಇಯರ್ಸಿಂದ ಏನು ತೊಗೊಳ್ತಿದ್ದೀರಾ ಕ್ರಮೇಣವಾಗಿ ಸ್ಟಾಪ್ ಮಾಡ್ತಾ ಬರ್ತೀವಿ. ಆ್ಯಂಡ್ ನ್ಯಾಚುರಲ್ ಮೆಡಿಸನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ಕಾಸ್, ಅದು ಜೆನೆಟಿಕ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ನಿಮಗೆ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲ್ ಇದ್ದಾರೆ, ಡಾಕ್ಟರ್ ಮೈಸೂರಿನಿಂದ ಜ್ಯೋತಿ ಅಂತ. ನಮಸ್ತೆ. ನಮಸ್ತೆ ಮೇಡಮ್, ನಾವು ಇವಾಗ 2 ತಿಂಗಳಿಂದನೂ ಥೈರಾಯ್ಡ್ ಟೆಸ್ಟ್ ಮಾಡಿದ್ವಿ. ಓಕೆ. 7 ಪಾಯಿಂಟ್ ಇದೆ. ಅದು ಮಾತ್ರ ತಗೊಳ್ಳೇಬೇಕಾ ಇಲ್ಲ ನಿಲ್ಲಿಸ್ಬೋದಾ ಅಂತ? ಓಕೆ. ಸೊ ಈಗ ಮೆಡಿಕೇಷನ್ಸ್ ಏನು ಶುರು ಮಾಡಿಲ್ವಮ್ಮ? ಅದೇ ಕೊಟ್ಟಿದ್ದಾರೆ 50 mcg ಮಾತ್ರೆ ಥೈರಾಯ್ಡ್ಸ್. ಓಕೆ, ತೊಗೊಳ್ತಿದ್ದೀರಾ ಇವಾಗ? ತಗೊಳ್ತಿದ್ದೀವಿ, ನಿಲ್ಲಿಸ್ಬೋದಾ ಅಂತ. ಓಕೆ. ನೋಡಿ, ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ 2 ಮಂತ್ಸಿಂದ ತೊಗೊಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸೊ ನಿಮಗೀಗ ಅಗತ್ಯಕ್ಕಿಂತ ಹಾರ್ಮೋನ್ಸ್ ಕಮ್ಮಿ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮ ಬಾಡಿಗೆ ಅದು ಸಾಕಾಗ್ತಾ ಇಲ್ಲ. ಸೊ ಹೊರಗಡೆಯಿಂದ ನಿಮಗೆ ಸಪ್ಲಿಮೆಂಟ್ ಸಜೆಸ್ಟ್ ಮಾಡಿರ್ತಾರೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಸಿಮ್ಟಮ್ ಲೈಕ್ ಕಂಟ್ರೋಲ್ ಆಗ್ಬೋದು, ಲೈಕ್ ವೆಯ್ಟ್ ಗೇನ್ ಇರ್ಬೋದು, ಹೇರ್ ಫಾಲ್, ಮೂಡ್ ಸ್ವಿಂಗ್ಸ್. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಿಮ್ಟಮ್ಸ್ ಇರುತ್ತೆ. ಸೊ ತೊಗೊಳ್ತಿರೋದ್ರಿಂದ ನಿಮಗೆ ಕಂಟ್ರೋಲ್ ಇರುತ್ತೆ. ಸೊ ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ವಿ ಕ್ಯಾನ್ ಟೇಪರ್ ಆ್ಯಂಡ್ ಸ್ಟಾಪ್. ಅಂದರೆ ನಿಮಗೆ 50 mcg ಏನು ತೊಗೊಳ್ತಿದ್ದೀರಾ, ಸೊ ಅದನ್ನು ಕ್ರಮೇಣವಾಗಿ ಡೋಸೇಜ್ ಕಮ್ಮಿ ಮಾಡ್ತಾ ಬರ್ಬೋದು. ಅದಕ್ಕೆ ಇಷ್ಟು ದಿವಸಗಳ ಕಾಲ ನಿಮಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ನಿಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಇರಬೇಕು, ಸೊ ಇದೆಲ್ಲವನ್ನು ತಿಳಿಸ್ಕೊಡ್ತೀವಿ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಜ್ಯೋತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಈಗ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
ಹೊಳೆಯಿರಿ ಹಿಂದೆಂದಿಗಿಂತಲೂ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಮನಮುಟ್ಟು ಬೆಳ್ಳಿ ಪರದೆಯ ಕಥೆ. ಎಲ್ಲೂ ಇಲ್ಲದ ಬಣ್ಣದ ಲೋಕದ ಮಾಹಿತಿ. ಸಿನಿ ಸ್ಟಾರ್ಗಳ ಇಂಟ್ರೆಸ್ಟಿಂಗ್ ಕಹಾನಿ. ಮುಹೂರ್ತದಿಂದ ಹಿಡಿದು ಕಲೆಕ್ಷನ್ ವರೆಗೆ ಸಿನಿ ಲೋಕದ ರಂಗು ರಂಗಿನ ಸುದ್ದಿ. ಚಿತ್ರಮಂಜರಿ ವೀಕ್ಷಿಸಿ ಪ್ರತಿದಿನ ಸಂಜೆ 7:28ಕ್ಕೆ. ವಿರಾಮದ ಬಳಿಕ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ? ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಸೊ ಸಣ್ಣ ಮಕ್ಕಳಲ್ಲಿ ಕೂಡ ನೋಡ್ಬೋದು. ಸೊ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಸೊ ಹೆಚ್ಚಾಗಿ 25 to 45 ಏಜ್ ಗ್ರೂಪ್ ಏನಿರುತ್ತೆ, ಸೊ ಅವರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಸೊ ಎಸ್ಪೆಷಲಿ ಫಿಮೇಲ್ಸಲ್ಲಿ ನೋಡಿದಾಗ ಡ್ಯೂ ಟು ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಲೈಕ್ ಅವ್ರಿಗೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರುತ್ತೆ. ಸೊ PCOD ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಸೊ ಅಂಥವ್ರಿಗೆ ಕೂಡ ಥೈರಾಯ್ಡ್ ಹಾರ್ಮೋನ್ಸ್ ಸೊ ಇನ್ ಮಿಡಲ್ ಆಫ್ ದಿ ಲೈಫಲ್ಲಿ ಕಾಣಿಸ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಯಾವುದೇ ರೀತಿ ಇಷ್ಟ ಇರೋದಿಲ್ಲ, ಸೊ ಫ್ಯಾಮಿಲಿ ಇಷ್ಟ ಇರೋದಿಲ್ಲ. ಸೊ ಅಥವಾ ಅವ್ರಿಗೆ ಸಡನ್ನಾಗಿ ಥೈರಾಯ್ಡ್ ಸಮಸ್ಯೆ ಕಾಣಿಸುತ್ತೆ, ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್. ಸೊ ಮಕ್ಕಳಲ್ಲಿ ಕೂಡ ನೋಡ್ತೀವಿ. ಸೊ ಎನಿ ಏಜ್ ಗ್ರೂಪಲ್ಲಿ ಕಾಣಿಸುತ್ತೆ. ಸೊ ಮಕ್ಕಳಲ್ಲಿ ನೋಡಿ ಬಂದಾಗ ಸೊ ಅವ್ರಿಗೆ ಸಿಮ್ಟಮ್ಸ್ ಅಂತ ನೋಡಿದಾಗ ಸೊ ಯಾರು ಬೇರೆಯವ್ರ ಜೊತೆ ಅಷ್ಟಾಗಿ ಮಿಂಗಲ್ ಆಗೋದಿಲ್ಲ. ಆ್ಯಂಡ್ ಯಾವಾಗಲೂ ಡಲ್ ಲುಕಿಂಗ್ ಇರ್ತಾರೆ, ಅಥವಾ ಸೊ ಹೈಟ್ ಗ್ರೋತ್ ಆಗ್ತಿರೋದಿಲ್ಲ, ಸೊ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡ್ವಾರ್ಫಿಸಮ್ ಫೀಚರ್ಸ್ನ ನಾವು ಮಕ್ಕಳಲ್ಲಿ ನೋಡಿದಾಗ ಸೊ ವಿ ನೀಡ್ ಟು ಟೆಸ್ಟ್ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದೆಯಾ, ಅವರು ಲೋ ಆ್ಯಕ್ಟಿವ್ ಇರ್ತಾರೆ, ಸೊ ಆ್ಯಂಡ್ ಒಂದೇ ಕಡೆ ಕುತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸೊ ಇದೆಲ್ಲ ಮಕ್ಕಳಲ್ಲಿ ಕಾಣಿಸುವಂತಹ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಕಂಜೆನಿಟಲ್ ಹೈಪೋಥೈರಾಯ್ಡಿಸಮ್ ಅಥವಾ ಕ್ರಿಟಿನಿಸಮ್ ಅಂತ ಹೇಳ್ತೀವಿ. ಸೊ ಯೂಶಲಿ ವಿ ಸಿ ಇನ್ ನ್ಯೂ ಬಾರ್ನ್ ಬೇಬೀಸ್. ಕೆಲವು ಮಕ್ಕಳಲ್ಲಿ ಲೈಕ್ ನ್ಯೂಬೋರ್ನ್ ಬೇಬೀಸಲ್ಲಿ ಕಾಣಿಸುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ಕಂಟ್ರೋಲ್ ಇರೋದಿಲ್ಲ ಥೈರಾಯ್ಡ್ ಹಾರ್ಮೋನ್ಸ್, ಅಥವಾ ಅವ್ರಿಗೆ ಇನ್ಸಫಿಷಿಯನ್ಸಿ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಲೈಕ್ ಮಗು ಕೂಡ ಬರೋ ಚಾನ್ಸ್ ಹೆಚ್ಚು ಅಂತ ಹೇಳ್ಬೋದು. ಆ್ಯಂಡ್ ಇನ್ ಪ್ರೆಗ್ನೆನ್ಸಿ ದರ್ ಇಸ್ ಒಂದು ಹಾರ್ಮೋನಲ್ ಸರ್ಜ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರಿಗೆ ಒಂದು ಬೇಬಿ ಗ್ರೋತ್ಗೋಸ್ಕರ ಆಗಿರ್ಬೋದು, ಅಥವಾ ತಾಯಿ ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ಗೋಸ್ಕರ ಆಗಿರ್ಬೋದು. ಸೊ ಥೈರಾಯ್ಡ್ ಹಾರ್ಮೋನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಮ್ಟೈಮ್ಸ್ ರಿಪೀಟೆಡ್ ಅಬೋಷನ್ಸ್ನ ನೋಡ್ಬೋದು. ಸೊ ದಟ್ ಈಸ್ ಬಿಕಾಸ್ ಆಫ್ ಹೈಪರ್ ಥೈರಾಯ್ಡಿಸಮಿಂದ ನೋಡ್ತೀವಿ. ಆರ್ ಇನ್ ಕೇಸ್ ಆಫ್ ಹೈಪೋಥೈರಾಯ್ಡಿಸಮಲ್ಲಿ ಸೊ ಮಗುಗೆ ಹಾರ್ಟ್ ಬೀಟ್ ಬಂದಿರೋದಿಲ್ಲ, ಚೆನ್ನಾಗಿ ಗ್ರೋತ್ ಆಗ್ತಿರೋದಿಲ್ಲ. ಸೊ ಅವ್ರಿಗೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಆಗಿರುತ್ತೆ. ಸೊ ಬಿಫೋರ್ ಒಂದು ಅವ್ರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ಮುಂಚೆ ಸೊ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಒಂದು TSH ನಾರ್ಮಲ್ ಇದೆಯಾ, ಶುಗರ್ ಲೆವೆಲ್ಸ್ ನಾರ್ಮಲ್ ಇದೆಯಾ, ಸೊ ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ, ಸೊ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ? ಸೊ ಕಾಂಪ್ಲಿಕೇಶನ್ಸ್ ಡ್ಯೂ ಟು ಥೈರಾಯ್ಡ್ ಹಲವಾರು ತೊಂದರೆಗಳನ್ನ ಅವರು ಫೇಸ್ ಮಾಡ್ತಾ ಇರ್ತಾರೆ. ಸೊ ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಸೊ ಹೆಚ್ಚಾಗಿ ಜಾಯಿಂಟ್ ಇಶ್ಯೂಸ್ ಕಾಣಿಸುತ್ತೆ. ಸೊ ಯೂಶಲಿ ಸೊ ಅವರಲ್ಲಿ ಕ್ಯಾಲ್ಶಿಯಂ ಅತಿಯಾಗಿ ಉತ್ಪಾದನೆ ಆಗೋದಿಲ್ಲ, ಸೊ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಸೊ ಇದರಿಂದ ಅರ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ನ ನೋಡ್ಬೋದು. ಸೊ ಮೂಳೆ ಸವೆತ ಅರ್ಲಿ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದರಿಂದ ಜಾಯಿಂಟ್ ಪೇನ್ ಬರ್ಬೋದು, ಸೊ ಅಥವಾ ಅವ್ರಿಗೆ ಬಾಡಿ ಪೇನ್ಸ್ ಕಾಣಿಸ್ಕೊಳ್ಬೋದು. ಆ್ಯಂಡ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಹೈಪೋಥೈರಾಯ್ಡಿಸಮ್ ಇದ್ದಾಗ. ಆ್ಯಂಡ್ ಮೆಮೊರಿ ಪವರ್ ದಿವಸದಿಂದ ದಿವಸಕ್ಕೆ ಕಮ್ಮಿ ಆಗ್ತಾ ಹೋಗುವಂಥದ್ದಿರ್ಬೋದು. ಆ್ಯಂಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಅವರು ಈಸಿಲಿ ದೇಲ್ ಗೆಟ್ ಇರಿಟಬಲ್, ಅಥವಾ ಸೊ ಮೋಸ್ಟ್ ಆಫ್ ದಿ ಎಮೋಷ್ನಲ್ ಕಂಟ್ರೋಲ್ ಇರೋದಿಲ್ಲ. ಸೊ ಅದನ್ನು ಬೋತ್ ಹೈಪೋ ಆ್ಯಂಡ್ ಹೈಪರ್ ಥೈರಾಯ್ಡಿಸಮಲ್ಲಿ ನೋಡ್ಬೋದು. ಸೊ ಪಾಲ್ಪಿಟೇಷನ್ಸ್ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರ್ಬೋದು. ಸೊ ಹಾಗಾಗಿ ಅವರ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಕಂಟ್ರೋಲ್ ಇದೆಯಾ ಅಂತ ನೋಡಬೇಕಾಗತ್ತೆ. ಇಫ್ ನೀಡೆಡ್ ಥೈರಾಯ್ಡ್ ಆ್ಯಂಟಿಬಾಡೀಸ್ ಟೆಸ್ಟ್ ಕೂಡ ಮಾಡಿಸುವಂಥದ್ದು ಸಸ್ಪೆಕ್ಟಿಂಗ್ ಆಫ್ ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದಾಗ. ಸೊ ಆ್ಯಂಟಿಬಾಡೀಸ್ ಲೆವೆಲ್ಸ್ ಕೂಡ ಅವ್ರಿಗೆ ತುಂಬ ಹೈ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಗ್ರೇವ್ಸ್ ಡಿಸೀಸ್ ಬಂದಾಗ ಅವರ ಒಂದು ಕಣ್ಣಿನ ಗುಡ್ಡೆ ಹೊರಬಂದಂತೆ ಕಾಣುವಂಥದ್ದು, ಅಥವಾ ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ ಆಗುವಂಥದ್ದಿರ್ಬೋದು.
ಅದರ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಸ್ ಇರ್ಬೋದು. ಸೊ ಇದನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಸೊ ಇನ್ ಸಮ್ ಕೇಸಸ್ ಡ್ಯೂ ಟು ಹೈಪೋಥೈರಾಯ್ಡಿಸಮಿಂದ ಎಗ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದು ಬಂಜೆತನಕ್ಕೆ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಇನ್ನು ಟ್ರೀಟ್ಮೆಂಟ್ ಪಾರ್ಟ್ ಬಂದಾಗ ಸೊ ವಿ ನೀಡ್ ಟು ಸಿ ವಾಟ್ ಇಸ್ ದ ಕಾಸ್ ಫಾರ್ ಥೈರಾಯ್ಡ್ ಅಂತ. ಸೊ ಅದು ಹೈಪೋ ಇರ್ಬೋದು, ಹೈಪರ್ ಇರ್ಬೋದು, ಅಥವಾ ಗಾಯ್ಟ್ರ್ ಅಥವಾ ಗಳಗಂಡ ರೋಗ ಇರ್ಬೋದು. ಸೊ ಯಾವ ಕಾರಣದಿಂದ ಅವ್ರಿಗೆ ಥೈರಾಯ್ಡ್ ಬಂದಿದೆ ಅಂತ ನೋಡಬೇಕಾಗತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಇದ್ದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದಟ್ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಡುವಂಥದ್ದು. ಆ್ಯಂಡ್ ಸೊ ಇನ್ ಸಮ್ ಕೇಸಸ್ ಅವ್ರಿಗೆ ವಿತೌಟ್ ಎನಿ ಕಾಸ್ ಥೈರಾಯ್ಡ್ ಸಮಸ್ಯೆ ಮಿಡಲ್ ಆಫ್ ದಿ ಲೈಫಲ್ಲಿ ಕಾಣಿಸಿರುತ್ತೆ. ಸೊ ಮೇ ಬಿ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಫಾರ್ PCOD ಅಥವಾ ಥೈರಾಯ್ಡ್ ಸಮಸ್ಯೆಗೆ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋ ಮುಖಾಂತರ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು ಅಥವಾ ವಾಕಿಂಗ್ ಇರ್ಬೋದು. ಆ್ಯಂಡ್ ಕೆಲವು ಫುಡ್ ಐಟಮ್ಸ್ ಲೈಕ್ ಬಾರ್ಡರ್ ಲೈನ್ ಹೈಪರ್ ಥೈರಾಯ್ಡಿಸಮ್ ಇದೆ ಅಥವಾ ಹೈಪೋಥೈರಾಯ್ಡಿಸಮ್ ಇದೆ ಅಂತ ಹೇಳಿದಾಗ ಕೆಲವು ಫುಡ್ ಐಟಮ್ಸ್ ಹೇಳ್ತೀವಿ ಲೈಕ್ ಗಾಯ್ಟ್ರೋಜನ್ಸ್ ಅಂತ, ಈ ಕಾಲಿಫ್ಲವರ್, ಕ್ಯಾಬೇಜ್, ಕಾಫಿ. ಸೊ ಇಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು ಎಸ್ಪೆಷಲಿ ಇನ್ ಕೇಸ್ ಆಫ್ ಹೈಪೋಥೈರಾಯ್ಡಿಸಮ್. ಅಥವಾ ಮೋರ್ ಬೆವರೇಜಸ್ ಇಂಟೇಕ್ ಇದ್ದಾಗ ಸೊ ದ್ಯಾಟ್ ಶುಡ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಕೆಲವರಿಗೆ ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಕುತ್ತಿಗೆಯ ಭಾಗ ಊದ್ಕೊಂಡಿರುತ್ತೆ. ಸೊ ಇದು ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ನಾರ್ಮಲ್ ಆಗುತ್ತಾ, ಹೇಗೆ? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಬಿಕಾಸ್ ಹಲವಾರು ಒಂದು ಕಂಡೀಷನ್ಸ್ನ ನೋಡ್ತೀವಿ. ಕುತ್ತಿಗೆ ಊತ ಕಾಣಿಸುತ್ತೆ ಆ್ಯಂಡ್ ಅವ್ರಿಗೆ ವಾಯ್ಸ್ ಚೇಂಜ್ ಆಗುತ್ತೆ, ಹಾರ್ಸ್ನೆಸ್ ಆಫ್ ದಿ ವಾಯ್ಸ್ ಅಂತ ಹೇಳ್ತೀವಿ, ಗಡಸುತನ ಬರುವಂಥದ್ದು. ಸೊ ಇನ್ನು ನುಂಗೋದಕ್ಕೆ ಕಷ್ಟ, ಸ್ವಾಲೋಯಿಂಗ್ ತುಂಬ ಡಿಫಿಕಲ್ಟಿ ಆಗಿರುತ್ತೆ. ತುಂಬ ಊತ ಬಂದಿರುತ್ತೆ ಬಟ್ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ತೋರಿಸ್ಕೊಳ್ಳೋದಿಲ್ಲ. ಬಟ್ ಅರ್ಲಿ ಸ್ಕ್ಯಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ಕ್ಯಾನ್ಸರಸ್ ಆಲ್ಸೋ. FNAC ಮಾಡಿದಾಗ ಗೊತ್ತಾಗುತ್ತೆ ಅದು ಸೊ ಯಾವ ರೀತಿ ಥೈರಾಯ್ಡ್ ಸಮಸ್ಯೆ ಇದೆ, ವೆದರ್ ಇಟ್ ಇಸ್ ಬಿನೈನ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಮ್ಯಾಲಿಗ್ನೆನ್ಸಿ, ನ್ಯೂಪ್ಲಾಸ್ಟಿಕ್ ಚೇಂಜಸ್ ಇದ್ದಾಗ ಸೊ ಇಟ್ ಕ್ಯಾನ್ ಸ್ಪ್ರೆಡ್ ವೆರಿ ಫಾಸ್ಟ್. ಸೊ ಹಾಗಾಗಿ ಅವ್ರಿಗೆ ಊತ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಮೊದಲನೇದಾಗಿ USG ನೆಕ್ ಮಾಡಿಸುವಂಥದ್ದು. ಸೊ ತದನಂತರ FNAC ಅಡ್ವೈಸ್ ಮಾಡಬೇಕಾಗುತ್ತೆ. So if any changes, definitely they need to go for surgery, partial thyroidectomy ಅಥವಾ a complete thyroidectomy ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಸೊ ಅದಕ್ಕೆ ಅದು ಟ್ರೀಟ್ಮೆಂಟ್ ಡಿಪೆಂಡ್ ಅಂತಲೇ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ? ಸೊ ಬೇಸಿಕಲಿ ಅವ್ರಿಗೆ ಡಯಾಗ್ನೋಸ್ ಮಾಡಬೇಕಾದಾಗ ಸೊ ಈಗ ಆಲ್ ಆಫ್ ಎ ಸಡನ್ ವೆಯ್ಟ್ ಗೇನ್ ಆಗ್ತಾರೆ ಅಥವಾ ಹೇರ್ ಫಾಲ್ ಆಗ್ತಿದೆ, ಜಾಯಿಂಟ್ ಪೇನ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು. ಸೊ ಈ ಥರ ಕೆಲವು ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಹೈಪೋ ಅಥವಾ ಹೈಪರಲ್ಲಿ ಕಾಣಿಸಿದಾಗ ಸೊ ಅರ್ಲಿ ಒಂದು ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳ್ತೀವಿ. ಸೊ ಎಂಟಿ ಸ್ಟಮಕ್ಕಲ್ಲಿ ಅವ್ರಿಗೆ T3, T4 ಹಾಗೆ TSH ಲೆವೆಲ್ಸ್ನ ನೋಡಬೇಕಾಗತ್ತೆ. ಸೊ ಇನ್ ಸಮ್ ಕೇಸಸ್ ಇಫ್ ನೀಡೆಡ್ TGO ಹಾಗೆ TPO ಆ್ಯಂಟಿಬಾಡೀಸ್ ಟೆಸ್ಟ್ ಅಡ್ವೈಸಬಲ್ ಮಾಡ್ಬೋದು. ಆ್ಯಂಡ್ ಕುತ್ತಿಗೆ ಮುಂಭಾಗದಲ್ಲಿ ಊತ ಕಾಣಿಸ್ತಿದೆ, ಸ್ವೆಲ್ಲಿಂಗ್ ಜಾಸ್ತಿ ಇದೆ, ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳಿದಾಗ ಸೊ USG ನೆಕ್ ಮಾಡಿಸ್ಬೇಕಾಗತ್ತೆ. ಸೊ ಅದರಲ್ಲಿ ಸಸ್ಪೆಕ್ಷನ್ ಇದ್ದಾಗ ಸೊ ವಿ ನೀಡ್ ಟು ಗೋ ಫಾರ್ FNAC ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು? ಸೊ ಲೈಫ್ ಸ್ಟೈಲ್ ಚೇಂಜಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಇದ್ದಾಗ ಸೊ ಒಬೆಸಿಟಿ ಹೆಚ್ಚಾಗ್ತಾನೆ ಹೋಗುತ್ತೆ. ಅವರ ದೇಹದ ತೂಕ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಆ್ಯಸ್ ದ ಅವರು ಮೆಡಿಕೇಷನ್ ತೊಗೊಳ್ತಿರ್ತಾರೆ, ಸಪ್ಲಿಮೆಂಟ್ ತೊಗೊಂಡ್ರೂ ಕೂಡ ಸೊ ಅವ್ರ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಅವರು ಬ್ಯಾಲೆನ್ಸ್ ಡಯಟ್ ತೊಗೊಳ್ಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದೇರ್ ಹೈಟ್ ಸೊ ವೆಯ್ಟ್ನ ಒಂದು ಕ್ಯಾಲ್ಕುಲೇಟ್ ಮಾಡಿ ಸೊ ಅವ್ರಿಗೆ ಒಂದು ಡಯಟ್ ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕಾಗುವಂಥದ್ದು. ಸೊ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಬೇಕಾಗತ್ತೆ. ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ಆ್ಯಂಡ್ ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು. ರೆಡ್ ಮೀಟ್ ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಅವಾಯ್ಡ್ ಮಾಡ್ಬೋದು. ಸೊ ಅದರಲ್ಲೂ ಹೈಪೋ ಇದ್ದಾಗ ಸೊ ಕಾಲಿಫ್ಲವರ್, ಕ್ಯಾಬೇಜ್ ಅಥವಾ ಹೆಚ್ಚಾಗಿ ಬೆವರೇಜಸ್ ಇಂಟೇಕ್ನ ಕಂಟ್ರೋಲ್ ಮಾಡುವಂಥದ್ದು ಉತ್ತಮ ಅಂತ ಹೇಳಿ. ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶ್ರೀಪತಿ ರಾವ್ ಅಂತ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಉಡುಪಿ ಕಡಪಾಡಿ ಉಡುಪಿ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ಕಾರ ಮೇಡಮ್. ಹಾಂ ನಮಸ್ತೆ, ಹೇಳಿ. ಉಡುಪಿಯಿಂದ ಓಕೆ. ನಮ್ಮ ಮಿಸ್ಸಸ್ಗೆ ಥೈರಾಯ್ಡ್ ಆಗಿ ಒಂದು 30 ವರ್ಷ ಆಯ್ತು ಹೆಚ್ಚಲ್ಲಿ. ಓಕೆ. ಆಪರೇಷನ್ ಆಗಿ ಎಲ್ಲ ಇದಾಗಿದೆ 97ರಲ್ಲಿ. ಓಕೆ. ಆಮೇಲೆ 2010ರಲ್ಲಿ ಕ್ಯಾನ್ಸರ್ ಆಪರೇಷನ್ ಆಯ್ತು. ಓಕೆ. ಬ್ರೆಸ್ಟ್ ಕ್ಯಾನ್ಸರ್. ಹಾಂ ಕೇಳಿಸ್ತಿದೆ, ಹೇಳಿ. ಹೇಳಿ ಸರ್. ಬ್ರೆಸ್ಟ್ ಕ್ಯಾನ್ಸರ್ ಆಯ್ತು. ಓಕೆ. ಇವಾಗ ಅವ್ರಿಗೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ? ಆಪರೇಷನ್ ಮಾಡಿದೆ ಎಲ್ಲ, ಅವ್ರಿಗೆ ಎಲ್ಲ ಹುಷಾರಿದ್ದಾರೆ, ತೊಂದರೆ ಇಲ್ಲ ಈಗ. ಓಕೆ. ಈಗ
ವಾಯ್ಸ್ ಇದೆ, ಮಾತಾಡ್ಲಿಕ್ಕೆ ಭಜನೆ ಹೋಗ್ತಾ ಇದ್ರು. ಓಕೆ ಈಗ ಮಾತಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಅದು ಏನ್ ಪ್ರಾಬ್ಲಮ್ ಮೇಡಮ್? ಎಲ್ಲ ಡಾಕ್ಟರ್ ಎಲ್ಲ ವ್ಯಕ್ತಿಗಳು ಹಿಂದೆ ಹೇಳಿದ್ದಾರೆ. ಹಾಂ ನಿನ್ನೆ ಉಡುಪಿ ಆಯುರ್ವೇದಿಕ್ ಆಗ್ಬೋದು, ನಿನ್ನೆ 2-3 ಐಟಮ್ ಕೊಟ್ಟಿದ್ರು ಆಯುರ್ವೇದ ಆಸ್ಪತ್ರೆಯಲ್ಲಿ. ಫೈನ್. ಮಾತಾಡ್ಲಿಕ್ಕೆ ಆಗುದಿಲ್ಲ. ಓಕೆ ನೋಡಿ, ಮಾತಾಡೋಕ್ಕಾಗ್ತಾ ಇಲ್ಲ ಅಥವಾ ವಾಯ್ಸ್ ಚೇಂಜ್ ಆಗಿದೆ ಅಥವಾ ಸೊ ಅವ್ರಿಗೆ ಸ್ಲರ್ ಸ್ಪೀಚ್ ಇರ್ಬೋದು. ಸೊ ಒಂದ್ಸರಿ ನೋಡಬೇಕಾಗುತ್ತೆ, ಲೈಕ್ ಅವರು ಆಲ್ರೆಡಿ ಶೆಂಡರ್ಗೋನ್ ಸರ್ಜರಿ ಅಂತ ಕೂಡ ಹೇಳ್ತಿದ್ದೀರಾ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ರಿಮೂವ್ ಆಗಿರೋದ್ರಿಂದ ಸೊ ವಾಯ್ಸ್ ಬಾಕ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಲಾರಿಂಜೈಟಿಸ್ ಏನಾದರೂ ಆಗಿರುವಂಥದ್ದು ಅಥವಾ ಬೇರೆ ಸಮಸ್ಯೆಯಿಂದ ಅವ್ರಿಗೆ ಈ ಥರ ತೊಂದರೆ ಆಗ್ತಿದೆಯಾ ಅಂತ ಸೊ ಆಫ್ಟರ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ. ಇಫ್ ನೀಡೆಡ್ ಫರ್ದರ್ ಟೆಸ್ಟ್ನ ಕೂಡ ಮಾಡಿಸುವಂಥದ್ದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ, ಸೊ ಆಫ್ಟರ್ ಎಕ್ಸಾಮಿನೇಷನ್ ಸೊ ಟೆಸ್ಟ್ ಮಾಡಿಸಿ ನಿಮಗೆ ಮೆಡಿಸಿನ್ಸ್ ಕೂಡ ಅಡ್ವೈಸ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದಾಗ, ಸೊ ಹೈಪೋ ಅಥವಾ ಹೈಪರ್ ಇದ್ದಾಗ ದೆಲ್ ಬಿ ಮೋರ್ ಇಂಟು ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಹೆಚ್ಚಾಗಿರುತ್ತೆ. ಸೊ ಇನ್ ಸಚ್ ಕಂಡೀಷನ್ಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಮೆಡಿಟೇಷನ್ ಅಟ್ಲೀಸ್ಟ್ 20 minutes ಪರ್ ಡೇ ಅಂತ ಹೇಳ್ಬೋದು. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ 45 minutes to 1 hour ಪರ್ ಡೇ. ಸೊ ಡಿಪೆಂಡಿಂಗ್ ಅಪಾನ್ ಅವ್ರಿಗೆ ಒಂದು ಸಿಮ್ಟಮ್ಸ್ ಏನಿದೆ, ಸೊ ಅಕಾರ್ಡಿಂಗ್ಲಿ ವಿ ನೀಡ್ ಟು ಅಡ್ವೈಸ್. ಸೊ ಅವರಿಗೆ ಒಂದು ಡಯಟ್ ಯಾವ ರೀತಿ ಸೂಟ್ ಆಗುತ್ತೆ. ಸೊ ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸಿಂದ ಅಲರ್ಜಿಕ್ ಇರ್ತಾರೆ ಅಥವಾ ಸೊ ಕೆಲವು ಫುಡ್ ಐಟಮ್ಸಿಂದ ಅವರ ಒಂದು ಥೈರಾಯ್ಡ್ ಲೆವೆಲ್ಸ್ ಅಥವಾ ವೆಯ್ಟ್ ಗೇನ್ ಜಾಸ್ತಿ ಆಗ್ತಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಬಾಡಿ ಟೈಪ್ ಅದನ್ನು ಅಡ್ವೈಸ್ ಮಾಡುವಂಥದ್ದು. ಆ್ಯಂಡ್ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟಿಂದ ಹೊರಗಡೆ ಬರಬೇಕಾಗತ್ತೆ. ಸೊ ಡೆಫಿನೆಟ್ಲಿ ದೇ ನೀಡ್ ಟು ಡೂ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು, ಅಂಥದ್ದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹೆಚ್ಚಾಗಿ ಅವರು ಲೈಕ್ ಮೋರ್ ಆಫ್ ಕುಕುಂಬರ್ ಇರ್ಬೋದು, ಕ್ಯಾರೆಟ್ಸ್ ಇರ್ಬೋದು, ಸೊ ಸಲಾಡ್ಸ್ ಬೇಸ್ಡ್ ಡಯಟ್, ಸೊ ಅದನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ವೆಯ್ಟ್ ಕೂಡ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬೋತ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ, ಬಿಕಾಸ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಎಕ್ಸೆಸಿವ್ ಡ್ರೈನೆಸ್ ಆಗುತ್ತೆ ಚರ್ಮದ ಮೇಲೆ. ಸೊ ಮಾಯ್ಶ್ಚರೈಸರ್ ಕೂಡ ಅವರು ಲೈಕ್ ಕೊಕೊನೆಟ್ ಆಯಿಲ್ ಅಥವಾ ಪ್ಲೇನ್ ವ್ಯಾಸ್ಲಿನ್ನ ಅಪ್ಲಿಕೇಶನ್ ಮಾಡ್ಬೋದು. ಆ್ಯಂಡ್ ಇಂಟರ್ನಲಿ ದೇ ನೀಡ್ ಟು ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಆ್ಯಂಡ್ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.